ಎಷ್ಟೋ ಜನರಿಗೆ ಸ್ಮೋಕ್ ಮಾಡ್ತಾ ಇರ್ತಾರೆ. ಸ್ಮೋಕ್ ಮಾಡ್ತಾ ಇರೋರಿಗೆ ಒಂದಿಷ್ಟು ಜನರಿಗೆ ಭಯ ಇರುತ್ತೆ. ಸ್ಮೋಕ್ ಮಾಡ್ತಾ ಇರೋದ್ರಿಂದ ನನ್ನ ಹಲ್ಲು ಕಲರ್ ಬದಲಾಗ್ತಾ ಇದೆಯಪ್ಪ, ನನ್ನ ಹಲ್ಲು ಹಾಳಾಗ್ತಾ ಇದೆ, ಮೇ ಬಿ ಅದರಿಂದನೂ ಕೂಡ ಕ್ಯಾವಿಟೀಸ್ ಆಗ್ತಾ ಇದೆಯೇನೋ ಅನ್ನೋದು ಒಂದಿಷ್ಟು ಜನರ ಗೊಂದಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರಿಗೂ ಗೊತ್ತಿರೋ ಥರ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ಒಂದು ಸಣ್ಣ ಮಗುನೂ ಹೇಳುತ್ತೆ. ಬಟ್ ಅದು ಫಾಲೋ ಮಾಡೋರು ಯಾರೂ ಇಲ್ಲ. ಸಣ್ಣ ಮಗುನ ಕೇಳಿದ್ರೆ ಹೌದು ಸ್ಮೋಕಿಂಗ್ ಕೆಟ್ಟದು ಅಂತಾರೆ. ಬಟ್ ಯಾಕೆ ಕೆಟ್ಟದ್ದು ಮಾಡೋದು ಮಾಡೇ ಮಾಡ್ತಾರೆ. ಸೊ ಸ್ಮೋಕಿಂಗ್ ನಮ್ಮ ಬಾಡಿಗೆ ಆಬ್ವಿಯಸ್ಲಿ ಯಾರಿಗೂ ಇಟ್ಸ್ ಇಂಜುರಿಯಸ್ ಟು ಹೆಲ್ತ್. ಅದೇ ರೀತಿ ಅಲ್ಲೂ ನಿಮ್ಗೆ ಸ್ಮೋಕಿಂಗ್ ಮಾಡಿದಾಗ ಫಸ್ಟ್ ನಿಮಗೆ ಸಿಗೋದು ಅಂದರೆ ನಮ್ಮ ದಂತ ವೈದ್ಯ, ಓರಲ್ ಕ್ಯಾವಿಟಿ. ಸೊ ಫಸ್ಟ್ ನಿಮಗೆ ಬರೋದೇ ಓರಲ್ ಕ್ಯಾವಿಟಿ. ಸೊ ಓರಲ್ ಕ್ಯಾವಿಟಿ ಬಂದಾಗ ನಿಮಗೆ ಸ್ಟೇನ್ಸ್ ಸ್ಟಾರ್ಟ್ ಆಗೋದೇ ಮೊದಲು ಸ್ಟೇನ್ಸ್, ಕರೆಗಳಾಗ್ತದೆ, ಅಲ್ಲಿನ ಕರೆಗಳು ಬರ್ತದೆ. ಅಲ್ಲಿನ ಕರೆಗಳು ಬಂದಾಗ ನಿಮಗೆ ಸ್ಮೆಲ್ ಬರೋದು, ಈ ಥರ ನಿಮ್ಗೆ ಕರೆ ಆಗ್ತದೆ. ಸೊ ಫಸ್ಟು ಸ್ಮೋಕರ್ಸ್ಗೆ ಏನಂದರೆ ಒಂದು ಸ್ಮೋಕಿಂಗ್ ಬಿಡಬೇಕು, ಇಲ್ಲಾಂದ್ರೆ ನಿಮ್ಮ ಅಲ್ಲ ಮರ್ತ್ಕೊಬೇಕು ಅಂತ ಹೇಳ್ಬಿಡ್ತೀವಿ. ಭಾಳಷ್ಟು ಜನ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಒಂದು ಕಲ್ತಿರೋದು ಬಿಡೋಕ್ಕಾಗಲ್ಲ ಅಂತಾರೆ. ಕಲ್ತಿರೋದು ಬಿಡೋಕ್ಕಲ್ಲಿ ನೀವೇನು ಪ್ರಿಕಾಷನ್ ಮಾಡಬೇಕು, ಪ್ರತಿ ನೀವು 6 ತಿಂಗಳಿಗೊಮ್ಮೆ ಸ್ಮೋಕರ್ಸ್ ನಿಮ್ಮ ದಂತವೈದ್ಯರು ಭೇಟಿಯಾಗಿ ನಿಮಗೆ ಕರೆ ಇದೆಯಾ, ಸ್ಮೋಕಿಂಗ್ ಕರೆ ಇದೆಯಾ ಕ್ಲೀನಿಂಗ್ ಮಾಡಿಸ್ಕೊಬೇಕು. ಕರೆ ಏನಾಗ್ತದೆ, ನಿಮಗೆ ಸ್ಮೋಕಿಂಗ್ ಕರೆಯಿಂದ ಭಾಳಷ್ಟು ಕ್ಯಾವಿಟಿ ಇರುತ್ತೆ. ಅವ್ರ ಕ್ಯಾವಿಟಿ ಅದು ಉಳ್ಕಲೆ, ಅದು ಸ್ಮೋಕಿಂಗ್ ಆಗಿರೋ ಕರೆ ಅದು ಭಾಳ ಜನ ಕರಿವಿರೋಲ್ಲ. ಏನೋ ಸ್ಮೋಕಿಂಗ್ ಮಾಡ್ತೀನಿ ಅಲ್ಲಿ ಕಪ್ಪಿಗೆ ಸರ್ ಅಂತ ಹೇಳ್ತಾರೆ. ನಿಮ್ಗೆ ಅಲ್ಲಿ ಕಪ್ಪಾಗಿರೋದು ಉಳ್ಕಲಾಗೋ ಇರುತ್ತೆ. ಸೊ ಅದರಿಂದ ಏನಾಗ್ತದೆ, ನಿಮಗೆ ಅದು ಸ್ಮೋಕಿಂಗ್ ಉಳ್ಕಲಾಗಿ ತಿರುಗಿ ಮತ್ತೊಂದಾಗಿ ಈಗಿನ ಕಾಲದ ಓರಲ್ ಕ್ಯಾನ್ಸರ್ ಅನ್ನೋದು ಭಾಳ ಜನಕ್ಕೆ ಅವೇರ್ನೆಸ್ ಇರಬೇಕು. ಸ್ಮೋಕಿಂಗಿಂದ ಭಾಳಷ್ಟು ಓರಲ್ ಕ್ಯಾನ್ಸರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಎಸ್ಪೆಷಲಿ ಪಾನ್ ಚ್ಯೂವರ್, ಈ ಎಲಡಿಕೆ, ಬೀಟಲ್ ನಟ್, ಏನು RMD ಅಥವಾ ಏನು ಪಾನ್ ಪರಕ್ ಹಾಕ್ತಾರೆ. ಸೊ ಆದವರು ಕೆಲವರು ಅದ್ರ ಬಗ್ಗೆ ಭಾಳ ಎಚ್ಚೆತ್ಕೊಬೇಕಾಗ್ತದೆ. ಕ್ಯಾನ್ಸರ್ಗಳು ಡೈರೆಕ್ಟ್ ನಿಮಗೆ ಓರಲ್ ಕ್ಯಾನ್ಸರ್ ಏನು ಅಂದ್ಬಿಟ್ಟು ಅಂದರೆ ನಿಮ್ಗೆ ಡೈರೆಕ್ಟ್ ಕ್ಯಾನ್ಸರ್ ಬರೋಲ್ಲ. ಫಸ್ಟ್ ನಿಮ್ಮ ಬಾಯಲ್ಲಿ ಲೈಟಾಗಿ ಬಾಯಿ ರಿಜಿಡ್ ಅಂದರೆ ನಿಮಗೆ ಫೈಬರ್ ಆಗ್ತದೆ, ಅಂದರೆ ಅಲ್ಲೂ ನಿಮಗೆ ಡೈರೆಕ್ಟಾಗಿ ಉರಿ ಬರೋದು. ಕೆಲವರು ಬಿಸಿ ಪದಾರ್ಥ ಲೈಟಾಗಿ ಉರಿ ಕಾಣುತ್ತೆ, ಬಿಸಿ ತಿನ್ನೋಕ್ಕಲ್ಲ, ಬಿಸಿ ಪದಾರ್ಥ ತೊಗೊಂಡಾಗ ಸ್ವಲ್ಪ ಉರಿ ಅಂತ ಬರ್ತಾರೆ. ಸೊ ಅದು ನಿಮ್ಮ ಫಸ್ಟ್ ಸ್ಟೇಜು. ಅವಾಗ ನೀವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಿಮಗೆ ಬಹುತೇಕ ಕ್ಯಾನ್ಸರ್ ಬರೋದು ಖಚಿತ ಆಗ್ತದೆ. ಸೊ ನೀವು ಎಚ್ಚೆತ್ಕೊಂಡು ನಿಮ್ಮ ಇಮಿಡಿಯೇಟ್ ದಂತವೈದ್ಯರಲ್ಲಿ ಭೇಟಿ ಆದರೆ ಅವರು ಸೂಕ್ತ ಟ್ರೀಟ್ಮೆಂಟ್ ಇದು ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಓರಲ್ ಅಂದರೆ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ ನೀವು. ಹಲ್ಲಿನ ಕ್ಯಾನ್ಸರ್ ಸಮಸ್ಯೆಗೂ ಮತ್ತು ರೂಟ್ ಕೆನಾಲ್ಗೂ ಏನಾದರೂ ಸಂಬಂಧ ಇರ್ಬೋದು, ಅಥವಾ ರೂಟ್ ಕೆನಾಲಲ್ಲಿ ವೈದ್ಯರು ಏನಾದರೂ ಮಿಸ್ಟೇಕ್ ಮಾಡೋದ್ರಿಂದ ಕೂಡ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಅಥವಾ ಸ್ಮೋಕಿಂಗ್ ಮಾಡುವವರಿಗೆ ಮಾತ್ರನ, ಅಥವಾ ಏನು ಸಮಥಿಂಗ್ ಬೇರೆ ಎಲೆ ಅಡಿಕೆ ಇರ್ಬೋದು, ಮತ್ತೊಂದು ಇರ್ಬೋದು, ಅವುಗಳನ್ನು ಸೇವಿಸುವವರಿಗೆ ಮಾತ್ರ ಓರಲ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಾ? ರೂಟ್ ಕೆನಾಲ್ಗೂ ಓರಲ್ ಕ್ಯಾನ್ಸರ್ಗೂ ಸಂಬಂಧ ಇಲ್ಲ, ಕಂಪ್ಲೀಟ್ ಸಂಬಂಧ ಇಲ್ಲ. ರೂಟ್ ಕೆನಾಲ್ ಅನ್ನೋದೇ ಬೇರೆ, ಓರಲ್ ಕ್ಯಾನ್ಸರ್ ಅನ್ನೋದೇ ಬೇರೆ. ಸೊ ಕ್ಯಾನ್ಸರ್ ಅನ್ನೋದು ಫಸ್ಟು ಸ್ಟಾರ್ಟ್ ಆಗೋದು ನಿಮ್ಮ ಅಭ್ಯಾಸ ಬಲದಿಂದ. ನಿಮ್ಮ ಏನು ಹ್ಯಾಬಿಟ್ ಮಾಡ್ತೀರಾ ಅದು ಫಸ್ಟ್ ಅಭ್ಯಾಸ ಬಲದಿಂದ ಬರೋದೇ ಕ್ಯಾನ್ಸರ್. ಸೊ ನಿಮ್ಮ ಏನು ಅಭ್ಯಾಸ, ಸ್ಮೋಕಿಂಗ್ ಆಗಲಿ, ಪಾನ್ ಚೂವಿಂಗ್ ಆಗಲಿ, ಎಲಡಿಕೆ ಆಗಲಿ, ಬೀಟಲ್ ನಟ್ ಆಗಲಿ, ಸೊ RMD, ವಿಮಲ್, ಇದೇನು ನೀವು ಎಸ್ಪೆಷಲಿ ನಮ್ಮ ಡ್ರೈವರ್ಸ್ಗಳು, ಕಾರ್ಮಿಕರು, ಸೊ ಇವರಲ್ಲಿ ಸ್ವಲ್ಪ ಹೆಚ್ಚು ಕಾಣ್ತಾ ಇದೆ. ಅದರಲ್ಲಿ ಅರಿವಿಲ್ಲ, ಭಾಳಷ್ಟು ಜನ ಅರಿವಿಗಿಲ್ಲ. ಅವ್ರಿಗೆ ಏನೋ ಮಾಡ್ಬೇಕು ಸರ್, ಕೂಲಿ ಮಾಡಬೇಕು ಅಂತ ಭಾಳಷ್ಟು ಅರಿವಿಲ್ದೇ ಮಾಡ್ತಾಯಿದ್ದಾರೆ. ಸೊ ಅಂಥರಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ಸೊ ಅಂಥರಲ್ಲಿ ನೀವು ಅವ್ರ ಅಭ್ಯಾಸ ಬಿಡಲಿಲ್ಲ ಅಂದರೆ ಅದು ನಿಮಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ನಿಮ್ಗೆ ಅದು ಪರಿಹಾರ ಇಲ್ಲ. ನಿಮ್ಮ ಅಭ್ಯಾಸ ಬಿಟ್ಟರೆ ನಿಮ್ಗೆ ಅದು ಮಾಡೋದು. ಸೊ ಅಭ್ಯಾಸ ಏನು ನೀವು ರೂಢಿ ಮಾಡಿರ್ತೀರ, ಸೊ ಆ ರೂಟ್ ಕೆನಾಲ್ ಚಿಕಿತ್ಸೆಗೂ ಕ್ಯಾನ್ಸರ್ಗೂ ಸಂಬಂಧ ಕಂಪ್ಲೀಟ್ಲಿ ಇಲ್ಲ. ರೂಟ್ ಕೆನಾಲ್ ಚಿಕಿತ್ಸೆನೇ ಬೇರೆ, ಕ್ಯಾನ್ಸರ್ ಬರೋ ಚಿಕಿತ್ಸೆ ಅದಕ್ಕೆ ಕಂಪ್ಲೀಟ್ ಸಪ್ರೇಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಹಲ್ಲಿನ ಸಮಸ್ಯೆಗಳು ಯಾವ ರೀತಿಯಾಗಿ ಬರುತ್ತೆ, ಮತ್ತೆ ಸಾಕಷ್ಟು ಸಾಮಾನ್ಯ ಜನರಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಹಲ್ಲುಗಳಲ್ಲಿ ಕಲೆ ಆಗೋದಿರ್ಬೋದು, ಅಥವಾ ಬಾಯಿ ಸ್ಮೆಲ್ ಬರುವಂಥದ್ದಿರ್ಬೋದು, ಅಥವಾ ಒಂದಿಷ್ಟು ಜನರು ಕ್ಯಾವಿಟಿಸ್ಗಳಿಂದ ರೂಟ್ ಕೆನಾಲ್ ಸಮಸ್ಯೆಗೆ ಒಳಗಾಗೋದಿರ್ಬೋದು, ಅಥವಾ ಇನ್ನೊಂದಿಷ್ಟು ಜನರು ಓರಲ್ ಕ್ಯಾನ್ಸರಿಂದ ಕೂಡ ಬಳಲ್ತಾ ಇರ್ತಾರೆ. ಅದೆಲ್ಲದ್ರ ಬಗ್ಗೆ ಕೂಡ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಟ್ರು. ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ನಮಗೆ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.